ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಸಂಸ್ಥೆ ಅಂತ ಹೇಳಿದರೆ, ಅದರಲ್ಲೂ ಕೂಡ ರೈತರ ಪರವಾಗಿರುವಂಥ ಒಂದು ಒಳ್ಳೆಯ ಸಂಸ್ಥೆ ಅಂತ ಹೇಳಿದರೆ ಅದು ಕ್ಯಾಂಪ್ಕೋ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾಕೆ ಅಂತ ಹೇಳಿದರೆ, ಎಲ್ಲಾದರೂ ಕ್ಯಾಂಪ್ಕೋ ಇಲ್ಲದಿದ್ದರೆ ನಮ್ಮ ಈಗ ಅಡಿಕೆ ವ್ಯಾಪಾರ ಯಾರು ಮಾಡ್ತಾರೆ ಅವರೆಲ್ಲ ನಮ್ಮನ್ನು 400-500ರಿಂದ ತೆಗೆದು 250ಕ್ಕೆ ನಿಲ್ಲಿಸ್ತಾಯಿದ್ರು. ನಾವು ರೈತರಿಗೆ ಮಾತಾಡುವಾಗ ಹೇಳ್ತಾರೆ ಕ್ಯಾಂಪ್ಕೋಡ 8 ರೂಪಾಯಿ ಕಡಿಮೆ ಪೋಂಡ ಬಜ್ಜೆಯನ್ನು ಕಟ್ಟು ಮಲ್ಪೇರು ನನ್ನ ತಾಯಿಯೇ ಹೇಳೋದು, ಬೇರೆ ಯಾರಲ್ಲ. ನಾನು ತಾಯಿ ಹತ್ರ ಹೇಳೋದು, ನೀವು ಕ್ಯಾಂಪ್ಕೋಗೆ ಬಜ್ಜಿ ಪಾಡ್ಲಮ್ಮ ಅಂತ. ಆಗಲು ದಾದಮ್ಮೆ ಕೊಟ್ಟು ಕಟ್ಟು ಮಾಡ್ತಾ ಇರ್ಬೇಕು. ಹಂಗಾಡ್ದ ನಮ್ಮ ಹಿಂದಿ ಮಾತಾಡೋ ನಕಲಾಡಿದ್ರೆ 2 ರೂಪಾಯಿ ಕಮ್ಮಿ ಆಗಲ್ಲ ಅಂತ. ಅದು ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಆ ಥರ ಮನವರಿಕೆ. ಆದರೆ ಆ 2 ರೂಪಾಯಿ ಕಮ್ಮಿದು ಸಂಸ್ಥೆಯಲ್ಲಿ ಇಲ್ಲದಂತಾದರೆ ಅದು 200 ರೂಪಾಯಿಗೇ ನಿಲ್ತಿತ್ತು ಇವತ್ತು ಅಡಿಕೆದು ದರ. ಆ ರೀತಿ ಆಗ್ತಿತ್ತು. ತಗೊಂಡು ಹೋಗೋರು ಅವರೇ, ವ್ಯಾಪಾರ ಮಾಡೋರು ಅವರೇ. ಈ ಮಧ್ಯದಲ್ಲಿ ಕ್ಯಾಂಪ್ಕೋ ಬಂದದ್ರಿಂದ ಅವರಿಗೆ ಆ ಕಡೆ ಮೇಲೆ ದಲ್ಲಾಳಿಗಳಿಗೆ ಆ ಕಡೆ ಹೋಗ್ಲಿಕ್ಕೂ ಅಲ್ಲ, ಈ ಕಡೆ ಅದರ ಬೆಳೆಯನ್ನು ರೈತರಿಗೆ ಒಂದು ವ್ಯವಸ್ಥಿತವಾದ ಬೆಳೆಯನ್ನು ನಿರ್ಣಯ ಮಾಡಲಿಕ್ಕೆ ಬಹುಶಃ ಕ್ಯಾಂಪ್ಕೋ ಆಧಾರಿತವಾಗಿ ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸತೀಶ್ ಚಂದ್ರರು ಅವರು ಸಾಧಕ. ನಾನು ಅವರು ಇಲ್ಲಿ ಕೂತಿದ್ದಾರೆ, ಇವಾಗ ಅಧ್ಯಕ್ಷ ಆಗಿದ್ದಾರೆ ಅಂತ ನಾನು ಹೇಳೋದಲ್ಲ. ನಾನು ಹಿಂದೆ ನಾವು ಎಷ್ಟೋ ಸಲ ಡೆಲ್ಲಿಗೆ ಹೋಗಿ ಈ ಅಡಿಕೆ ಅದರಲ್ಲಿ ನಿಕೋಟಿನ್ ಇದೆ, ಅಡಿಕೆಗೆ ಬ್ಯಾನ್ ಮಾಡಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ನಾವು ಡೆಲ್ಲಿಗೆ ಹೋಗಿ ಎಷ್ಟೋ ಸಲ ಅಲ್ಲಿ ಆರೋಗ್ಯ ಮಂತ್ರಿಯವರನ್ನು ಭೇಟಿ ಮಾಡಿ ಅದಕ್ಕೆ ಎಷ್ಟೋ ಪ್ರಯತ್ನ ಮಾಡಿದ್ದೀವಿ. ಅವ್ರಿಗೆ ಗೊತ್ತು, 10 ದಿವಸ ಡೆಲ್ಲಿಯಲ್ಲಿ ನಿಂತುಕೊಂಡು ಅದಕ್ಕೆ ಹೋರಾಟ ಮಾಡುವಂಥದ್ದನ್ನು ಮಾಡಿದ್ದೀವಿ. ಅದು ಹೋದವರಿಗೆ ಮಾತ್ರ ಗೊತ್ತು. ಇಲ್ಲಿ ಪೇಪರಲ್ಲಿ ಒಂದು ಚಿಕ್ಕದರಲ್ಲಿ ಬರೀತಾರೆ, ಅದಕ್ಕೆಲ್ಲ ದೊಡ್ಡದಲ್ಲಿ ಬರೀದಿಲ್ಲ. ಯಾರಾದರೂ ತಪ್ಪು ಮಾಡಿದರೂ ಅದನ್ನು ಇಡೀ ಪೇಪರಲ್ಲಿ ಬರೆದಾಕ್ತಾರೆ ಮಾಧ್ಯಮದವರು. ಒಳ್ಳೆಯ ಕೆಲಸ ಮಾಡಿದರೆ ಅದಕ್ಕೆ ಚಿಕ್ಕದು ಒಂದು ಇಲ್ಲಿ ಗ್ಯಾಪ್. ತಪ್ಪು ಮಾಡಲಂತೆ ಇಡೀ ಪೇಪರಲ್ಲಿ ಬರೆದಾಕ್ತಾರೆ. ಹಾಗೆ ನಾವು ಎಷ್ಟೋ ಸಲ, ಒಂದು ಸಲ ಅಫಿಡವಿಟ್ ಸಲ್ಲಿಸಿದ್ರು ಕೇಂದ್ರ ಸರ್ಕಾರದಿಂದ, ಇದರಲ್ಲಿ ನಿಕೋಟಿನ್ ಇದೆ ಅಂತ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಸಲ್ಲಿಸಿದ್ರು. ನಾವು ಅಲ್ಲಿ ಹೋಗುವಾಗ ಆರೋಗ್ಯ ಮಂತ್ರಿಗಳಿಗೆ ಗೊತ್ತೇ ಇಲ್ಲ ಅಡಿಕೆ ಅಂದರೆ ಏನು, ನಿಕೋಟಿನ್ ಅಂದರೆ ಏನು, ಯಾರು ತಿಂತಾರೆ. ಮತ್ತು ನಾವೆಲ್ಲ ಗಲಾಟೆ ಮಾಡಿ ಚರ್ಚೆ ಮಾಡಿ ಸಾಯಂಕಾಲದ ಒಳಗೆ ಪುನಃ ಅವರು ಅಧಿಕಾರಿಗಳನ್ನ ಕರೆದು ಮೀಟಿಂಗ್ ಮಾಡಿ ಅಡಿಕೆ ಬೇರೆ ಮಾರೆ, ಟೊಬ್ಯಾಕೊ ಬೇರೆ ಮಾರೆ ಅಂತ ಹೇಳಿಬಿಟ್ಟು ಅದನ್ನು ಪುನಃ ಮರು ಅಫಿಡವಿಟ್ ಹಾಕುವಂಥ ಕೆಲಸವನ್ನು ಮಾಡಿದ್ದೀವಿ. ಒಂದು ಹಂತದಲ್ಲಿ ಅಡಿಕೆಯನ್ನು ನಿಲ್ಲಿಸ್ಕೊಂಡು ಬರುವಂಥ ಕೆಲಸಗಳು ಆಗಿದೆ. ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಕೂಡ ಮೊನ್ನೆ ಒಂದು ಸರ್ವೆಯನ್ನು ಮಾಡಿ CFTRI ಮೂಲಕ ಒಂದು ರಿಪೋರ್ಟನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಅಡಿಕೆಯಲ್ಲಿ ನಿಕೋಟಿನ್ ಇಲ್ಲ. ಅಡಿಕೆ ತಿನ್ನೋಲ್ಲಿ ನಿಕೋಟಿನ್ ಹಾಕಿದ್ರೆ ಅಡಿಕೆ ತಿನ್ನೋರು ಕೂಡ ಯಾರಿಲ್ಲ. ನಾವು ಉತ್ತರ ಪ್ರದೇಶಕ್ಕೆ ಹೋದರೆ ನೀವು ಅಲ್ಲಿ ಬಿಲ್ಡಿಂಗ್ ನೋಡ್ಬೋದು. ಬಿಲ್ಡಿಂಗ್ ಇಷ್ಟು ಲೆವೆಲಲ್ಲಿ ಪೂರ ಸತೀಶ್ ನನಗೆ ಗೊತ್ತು, ಪೇಂಟ್ ಹೊಡೆದಾಗೆ ಒಂದು ಕಂದು ಪೇಂಟ್ ಬಣ್ಣ ಇರ್ತದೆ. ನಾನು ನೋಡ್ತಾ ಇದ್ದೆ ಇದೇನು ಅಂತ. ಅದೇನು ಇವರು ಅಡಿಕೆ ತಿಂದು ಉಗುಳುದಿಗೆ ಪುಷ್ಪ ಅಂತ ಅಲ್ಲಿ ಇದು ಅರ್ಧ ಕಾವಿ ಬಣ್ಣ ಕೊಟ್ಟಾಗೆ ಆಗಿರ್ತದೆ. DC ಆಫೀಸು, ತಾಲೂಕು ಆಫೀಸು, ಈ ಆಫೀಸುಗಳೆಲ್ಲ ಇವರು ಉಗುಳುದು ಎಲ್ಲಿಗೆ, ಈ ಗೋಡೆಗೆ ಉಗುಳುದು. ನಾನು ಗನ್ ಲೈಸೆನ್ಸ್ಗೆ ಕಾನ್ಪುರ್ಗೆ ಹೋಗಿದ್ದೆ. ಅಲ್ಲಿ ಲೈಸೆನ್ಸ್ ಸಿಗದೆ ಒಂದು 2-3 ದಿವಸ ಅಲ್ಲಿ ನಿಲ್ಲುವಂಥ ಕ್ಯಾಂಪ್ಕೋದವರೇ ಹೆಲ್ಪ್ ಮಾಡಿದ್ದು ನನಗೆ ನಿಲ್ಲಲಿಕ್ಕೆ. ಅಲ್ಲಿ ಎಲ್ಲ ವ್ಯವಸ್ಥೆ ನಮ್ಮ ಬ್ರಾಂಚ್ ಇದೆ ಅಲ್ಲಿ. ಅಲ್ಲಿ ಪುರುಷೋತ್ತಮ ಕಿಡ್ಲೆ ಅವರು ಉಳಿದ್ರು. ಆಗ ನಾನು DV ಅವರೆಲ್ಲ ಹೋಗಿದ್ದಾಗ ಅಲ್ಲಿ ನೋಡುವಾಗ ಎಲ್ಲ DC ಆಫೀಸಲ್ಲಿ ಅರ್ಧ ಪೇಂಟ್ ಹೊಡೆದಾಗಿದೆ. ಮತ್ತು ನೋಡುವಾಗ ಇದೆಲ್ಲ ಉಗುಳಿದವರು ಅಲ್ಲಿಂದ ನಮ್ಮ ಅಡಿಕೆ ತಿಂದು ಉಗುಳಿದು. ಹಾಗೆ ಅಡಿಕೆಗೆ ನಿಕೋಟಿನ್ ಆ್ಯಡ್ ಮಾಡಿದರೆ ಮಾತ್ರ ಅಡಿಕೆ ಸೇಲ್ ಆಗ್ಬೋದು. ನಾನು ಇದನ್ನು ಯಾಕೆ ಉಲ್ಲೇಖ ಮಾಡ್ತಾ ಇದ್ದೀನಿ, ಅಡಿಕೆಯಲ್ಲಿ ಕ್ಯಾನ್ಸರ್ ರೋಗ ಬರೋದಿಲ್ಲ ಕರೆಕ್ಟು, ಬಟ್ ಅದಕ್ಕೆ ನಿಕೋಟಿನ್ ಅಂಶ ಸೇರಿಸಿದರೆ ಮಾತ್ರ ಅದಕ್ಕೆ ಮಹತ್ವ ಬರುವಂಥದ್ದನ್ನು ಜಗಿಯುವಂಥ ಕೆಲಸ ಮಾಡ್ತಾರೆ ರೈತರು. ನಾಳೆ ಏನಾದರೂ ಅಡಿಕೆಗಳು, ಈಗ ನಾವು ಮೊನ್ನೆ ವಿಧಾನಸಭೆಯಲ್ಲಿ ಕೂಡ ಮಾತಾಡುವಾಗೆಲ್ಲ ಹೇಳ್ತಾ ಇದ್ರು, ಈಗ ಎಲ್ಲ ಸಕಲೇಶ್ಪುರ ಅಲ್ಲೆಲ್ಲ ಅಡಿಕೆ ಮರ ಹಾಕಲಿಕ್ಕೆ ಶುರು ಮಾಡಿದ್ದಾರೆ. ಈ ಕಾಫಿ ಮಧ್ಯ ಇವರು ಈ ಥರ ಬೆಳೆದ್ರೆ ನಮ್ಮ ಪರಿಸ್ಥಿತಿ ಹೇಗೆ ಅಂತ ನಾನು ಅಲ್ಲೇ ಚರ್ಚೆ ಮಾಡಿದೆ. ನಿಮಗೆ ಯಾಕೆ, ನಿಮಗೆ ಕಾಫಿ ಇದೆ ಇಲ್ಲ, ನೀವು ಪುನಃ ಅಡಿಕೆ ಹಾಕುವಾಗ ಅವರಿಗೆ ಅಡಿಕೆ ನಟ್ಟು ಬಿಟ್ಟರೆ ಆಯಿತು. ಬೇರೆ ನಮ್ಮ ಥರ ಅದನ್ನು ಒಣಗಿಸಬೇಕು. ನಾವು ಅಡಿಕೆಯಲ್ಲಿ ಎಷ್ಟು ಕಷ್ಟಪಡ್ತೇವೆ ಅಲ್ವಾ? ಅದಕ್ಕೆ ನೀರು ಬಿಡಬೇಕು, ಒಣಗಿಸಬೇಕು, ಕಟ್ಟಬೇಕು, ಸ್ಟೋರ್ ಮಾಡಬೇಕು, ಇಡಬೇಕು, ಎಷ್ಟು ಕಷ್ಟಪಡ್ತೇವೆ. ಅವರಾಗೆಲ್ಲ ಮಧ್ಯದಲ್ಲಿ ನಡೆಸ್ತಾರೆ, ಬೇಯಿಸ್ತಾರೆ, ಕೊಡ್ತಾರೆ ಆ ಕಡೆ. ಅಲ್ಲಿ ಮಧ್ಯದಲ್ಲಿ ಕಾಫಿ ಗಿಡದಲ್ಲಿ ಮೊದಲು ಏನಾಗ್ತಿತ್ತು, ಉದ್ದದ ಅಡಿಕೆ ಮರ ಬರೋದ್ರಿಂದ
ಅದು ಅದರ ಸೋಗೆ ಬಿದ್ದು ಅದಕ್ಕೆ ಡ್ಯಾಮೇಜ್ ಆಗ್ತಾಯಿತ್ತು ನಡ್ತಾ ಇರಲಿಲ್ಲ. ಈಗ ಇಷ್ಟು ಚಿಕ್ಕದು ಬಂದಿದೆ ಕೈಯಲ್ಲಿ ತೆಗೀಲಿಕ್ಕೆ. ಎಲ್ಲ ಅವಲೋಕನ ಮಾಡಬೇಕು ಮುಂದೆ ಏನಾಗ್ಬೋದು ಅಂತ. ಎಲ್ಲ ಅಡಿಕೆ ವ್ಯತ್ಯಾಸಗಳು ಆದರೆ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಈಗಲೇ ನಾವು 10 ವರ್ಷಕ್ಕೆ ಅಡ್ವಾನ್ಸ್ ಸಾಲ ಮಾಡಿ ಆಗಿದೆ ರೈತರು. ನೀವು ಯಾರ ಹತ್ರ ನೋಡಿ 2 ಕಾರು ಇರ್ಬೋದು, ಅದು ಬೇರೆ ವಿಚಾರ. ಮನೆಯಲ್ಲಿ ನಮಗೆ ಊಟಕ್ಕೆ ಇಲ್ಲದರೂ 2 ಕಾರು ಬೇಕು, ಅದು ನಮ್ಮದು ಲೈಫ್ ಸ್ಟೈಲ್. ಹಾಗೆ ಮಾಳಿಗೆಯಾಗೆ ಮುಚ್ಚಿಗೆ ಇಲ್ಲದಿದ್ದರೂ 2 ಕಾರು ನಿಂತಿರ್ತದೆ. ನಾವೆಲ್ಲ ಹೋಗ್ತೀವಲ್ಲ ಅಲ್ಲಿ ಇರ್ತದೆ. ಅಂದರೆ ನಾವು ಮದುವೆ ಮಾಡಲಿಕ್ಕೆ ಅದಕ್ಕೆ ಇದಕ್ಕೆ ನಮ್ಮದು ಎವರೇಜ್ ಇನ್ಕಮನ್ನು ನೋಡು ಡಬಲ್ ಸಾಲ ಮಾಡಿ ಆಗಿರ್ತದೆ. ಎಲ್ಲಾದರೂ ವ್ಯತ್ಯಾಸಗಳಾದರೆ ಭಾರಿ ತೊಂದರೆಗಳಾಗ್ಬೋದು. ಅದಕ್ಕೆ ಸಬ್ಸ್ಟಿಟ್ಯೂಟ್ ಬೆಳೆಗಳನ್ನು ಈಗ ನಮ್ಮ ಸೇಡಿಯಪ್ಪನವರೆಲ್ಲ ಸಬ್ಸ್ಟಿಟ್ಯೂಟ್ ಕೃಷಿಗಳನ್ನೆಲ್ಲ ಮಾಡ್ತಾಯಿದ್ದಾರೆ. ಒಳ್ಳೊಳ್ಳೆಯ ಫ್ರೂಟ್ಸುಗಳನ್ನೆಲ್ಲ ಬೆಳೆಸುವಂಥ ಕೆಲಸವನ್ನೆಲ್ಲ ಮಾಡ್ತಾಯಿದ್ದಾರೆ. ಒಟ್ಟಿಗೆ ರಬ್ಬರನ್ನು ಕೂಡ ನಾನು ಮೊನ್ನೆ ಅಧಿವೇಶನದಲ್ಲಿ ಇದರ ಬಗ್ಗೆ ಮಾತಾಡಿದ್ದೀನಿ. ರಬ್ಬರಿಗೆ ಕೃಷಿ ಇಲಾಖೆಯಲ್ಲೂ ಇಲ್ಲ, ತೋಟಗಾರಿಕೆ ಇಲಾಖೆಯಲ್ಲೂ ಇಲ್ಲ, ಎಲ್ಲಿಯೂ ಅದನ್ನು ಕನ್ಸಿಡರ್ ಮಾಡಲಿಲ್ಲ. ಕೇರಳದಲ್ಲಿ ಮಾಡಿದ್ದಾರೆ, ಒಂದು ರಬ್ಬರ್ ಗಿಡ ಸತ್ತರೆ 3200 ರೂಪಾಯಿ ಕೊಡ್ತಾರೆ. ನಮ್ಮಲ್ಲಿ ಎಲ್ಲಿಯೂ ಇಲ್ಲ. ಅದು ನಮ್ಮಲ್ಲಿ ರೈತರ ಬಗ್ಗೆ ಮಾತಾಡೋರು ಯಾರಿಲ್ಲ. ಅವೇ ಓಟು ಸಿಕ್ಕಿದರೆ ಆಯಿತು ಮತ್ತೆ ಮಾತಾಡೋದಕ್ಕೆ ಅಲ್ವಾ. ಒಂದು ಗನ್ ಲೈಸೆನ್ಸ್ ಬಗ್ಗೆ ನೀವು ಗೊತ್ತಿರ್ಬೋದು, ಅದರ ಬಗ್ಗೆ ನಾನು ಉಲ್ಲೇಖ ಮಾಡಿದ್ದೀನಿ. ರೈತರ ಬಗ್ಗೆ ಎಷ್ಟೆಷ್ಟು ಹೋರಾಟ ಮಾಡಲಿಕ್ಕೆ ಅಷ್ಟು ಹೋರಾಟ ಮಾಡ್ತಾಯಿದ್ದಾರೆ. ಯಾಕೆ ಇದು ಸೀರಿಯಸ್ ಮ್ಯಾಟ್ರು ಅಂತ ನಾನು ಹೇಳೋದು. ಎಲ್ಲಾದರೂ ವ್ಯತ್ಯಾಸಗಳು ಆದರೆ ಕ್ಯಾಂಪ್ಕ ಇರ್ಬೋದು, ಕ್ಯಾಂಪ್ಕ ಅವರ ಕೆಲಸವನ್ನು ಮಾಡ್ತಾರೆ. ಇಟ್ಸ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್. ನಾವು ಮ್ಯಾನುಫ್ಯಾಕ್ಚರ್ ಮಾಡಿದರೆ ಮಾತ್ರ ಅವರು ಬೈಲಿಂಗ್ ಸೆಲ್ಲಿಂಗ್ ಮಾಡೋದಲ್ಲ. ಅದಕ್ಕೆ ರೈತರ ಬಗ್ಗೆ ಕೂಡ ಕಾಳಜಿ ವಹಿಸುವಂಥ ವಿಚಾರಗಳು ಆಗಬೇಕು. ಆದರೆ ಮಾತ್ರ ಕ್ಯಾಂಪ್ಕೋ ಕೂಡ ಬೆಳೀತದೆ. ಈಗ ಬ್ಯಾಂಕುಗಳ ಶಾಖೆಯನ್ನು ಅಲ್ಲಲ್ಲಿ ಉದ್ಘಾಟನೆ ಮಾಡ್ತಾರೆ. ದುಡ್ಡು ಇಲ್ಲದ್ರೆ ಬ್ಯಾಂಕಲ್ಲಿ ಏನು ಮಾಡೋದು? ಏನು ಮಾಡಲಿಕ್ಕೆ ಆಗ್ತದೆ? ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಆಗ್ತದೆ? ದುಡ್ಡು ಟ್ರಾನ್ಸಾಕ್ಷನ್ ಮಾಡಿದರೆ ಮಾತ್ರ ಆಗ್ತದೆ. ಕ್ಯಾಂಪ್ಕ ಸತೀಶ್ ಅಣ್ಣನಿಗೆ ನಾನು ಕೂಡ ಹೇಳೋದು, ಮೊನ್ನೆ 2-3 ಸಲ ಡಿಸ್ಕಷನ್ ಮಾಡಿದೆ. ಸತೀಶ್ ಅಣ್ಣ ಕ್ಯಾಂಪ್ಕದಲ್ಲಿ 1,000 ಜನರಿಗೆ ನೀವು ಇತರ ಕೆಲಸಕ್ಕೆ ಕೊಡಬೇಕು, ಹೇಗೆ ಮಾಡ್ಬೋದು? ಅವ್ರಿಗೆ ಒಳ್ಳೆ ಐಡಿಯಾ ಇದೆ. ಇಡೀ ಹೊರ ದೇಶ ಎಲ್ಲ ಸುತ್ತಿದವರು ಅವ್ರಿಗೇನು ಹೆಚ್ಚು ಹೇಳಿ ಕೊಡಬೇಕಂತ ಇಲ್ಲ, ಬೇಗ ಡೈಜೆಸ್ಟ್ ಆಗ್ತದೆ. ಕೆಲವರಿಗೆ ಡೈಜೆಸ್ಟ್ ಪ್ರಾಬ್ಲಮ್ ಇದ್ದರೆ ಭಾರಿ ತೊಂದರೆ ಆಗ್ತದೆ. ಇವರಿಗೆ ಹಾಗಲ್ಲ, ಭಾರಿ ಬೇಗ ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಶಕ್ತಿ ಇದೆ ಅವರಿಗೆ. ಅದಕ್ಕೆ ನಾನು ಅವ್ರ ಹತ್ರ ಡಿಸ್ಕಸ್ ಮಾಡೋದು ಅವರು ಹೇಳಿದರು, ನಾವು ಈಗ ನೆಸ್ಲೆ ಇಲ್ಲಂದರೆ ITC, ಇದು ಪಾರ್ಲೆ ಬಿಸ್ಕೆಟ್ಸು ಇಂಥದ್ದವರಿಗೆ ನಾವು ಫ್ರ್ಯಾಂಚೈಸ್ ತಗೊಂಡ್ರೆ, ಈಗ ITC ಅವರು ಕೂಡ ಅಲ್ಲಲ್ಲಿ ಅವ್ರದ್ದು ವೀಟ್ ಪ್ರೊಡಕ್ಷನ್ ಎಲ್ಲ ಮಾಡ್ತಾರೆ. ಈಗ ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗ್ತದೆ. ಅದಕ್ಕಾಗಿ ಅವರು ಅಲ್ಲಲ್ಲಿ ವೀಟ್ ಪ್ರೊಡಕ್ಷನ್ ಇರ್ಬೋದು, ಬಿಸ್ಕೆಟ್ಸ್ ಇರಬೇಕು, ಚಾಕ್ಲೇಟ್ಸ್ ಇರ್ಬೋದು, ಇದನ್ನೆಲ್ಲ ಅಲ್ಲಿ ನಾವು ಫ್ರಾಂಚೈಸ್ ತಗೊಂಡ್ರೆ ನಮ್ಮ ಊರಲ್ಲಿ ಒಂದು 500-1,000 ಜನರಿಗೆ ಕೆಲಸ ಕೊಡ್ಬೋದು ಅಂತ. ನಾನು ಒಂದು 20 ಎಕರೆ ಜಾಗ ಬೇಕಿದ್ದರೆ ನಿಮಗೆ ಸರ್ಕಾರದ ಮೂಲಕ ಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಅದಕ್ಕೆ ನಾನು ಫುಲ್ಲು ಅದಕ್ಕೆ ಸಹಕಾರ ಕೊಡ್ತೇನೆ. ನಮ್ಮ ಇಂಟೆನ್ಷನ್ ಓನ್ಲಿ ಟು ಕ್ರಿಯೇಟ್ ದ ಜಾಬ್ ಫಾರ್ ಅವರ್ ಪೀಪಲ್, ಅವರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಅದನ್ನು ಮಾಡುವಂಥ ಕೆಲಸಗಳು ಆಗಬೇಕು ಅಂತ ನನ್ನ ಆಸೆ. 1,000 ಜನರಿಗೆ ಕೆಲಸ ಕೊಟ್ಟರೆ ಬೆಳೀತದೆ. ಕ್ಯಾಂಪ್ಗೂ ಕೂಡ ಅದಕ್ಕೆ ಇನ್ಕಮ್ ಜಾಸ್ತಿ ಜನ್ರೇಷನ್ ಆಗ್ತದೆ. ಕ್ಯಾಂಪ್ಗೂ ದೊಡ್ಡ ಸಂಸ್ಥೆ ಆಗ್ತದೆ. ಅಡಿಕೆ ಯಾವುದು ಒಂದು ಸೈಡಿಂದ ಅಡಿಕೆ ಒಳ್ಳೆಯ ಕೆಲಸಗಳನ್ನು ನೀವು ಮಾಡ್ತಾಯಿದ್ದೀರಿ. ಅದಕ್ಕೆ ಪೂರಕವಾಗಿ ಇದನ್ನು ಕೂಡ ಮಾಡಿದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಹವಾಮಾನ ಆಧಾರಿತ ವಿಮೆ ಈಗ ಬರ್ತಾ ಇದೆ. ಎಲ್ಲ ಹವಾಮಾನ ಆಧಾರಿತ ವಿಮೆ ನಿಂತರೆ ಭಾರಿ ತೊಂದರೆ ಆಗ್ಬೋದು ರೈತರಿಗೆ. ಈಗ ಎಲ್ಲಿ ಅಡಿಕೆ ಮರದಲ್ಲಿ ಎಲ್ಲಿಯೂ ಅಡಿಕೆಯನ್ನು ನೋಡೋದಿಲ್ಲ. 1 ಕಿಲೆ 2 ಕಿಲೆ ಎಲ್ಲ ಹಳೆಯದಾಗಿದೆ, ಅರ್ಧ ಕಟ್ಟಾಗಿ ಹೋಗಿದೆ. ರೀಪ್ಲಾಂಟ್ ಮಾಡಲಿಕ್ಕೂ ಭಾರಿ ಕಷ್ಟ ಇದೆ, ಭಾರಿ ಸಮಯ ಇದೆ. ಈಗ ನನ್ನ ಹತ್ರ ನಾನು ಹೇಳೋದು, ನಮ್ಮ ಹತ್ರ ಒಂದು 8,000 ಗಿಡ ಇದೆ ಅಡಿಕೆದು. ಕೆಲವೆಲ್ಲ ಬಿದ್ದು ಹೋಗಿದೆ ಇದೆ. ಎಷ್ಟು ಸಿಗ್ತದೆ ಅಂತ ಕೇಳೋದು ರೈತನಿಗೆ. ನನಗೆ ಗೊತ್ತಿದ್ದ ಹಾಗೆ 10 ಎಕರೆಯಲ್ಲಿ ಅಡಿಕೆ ಇದ್ದರೆ ಅವನಿಗೆ ಏನಿಲ್ಲ, ಒಳ್ಳೆಯ ಒಂದು ಡ್ರೆಸ್ ಮಾಡಿಕೊಂಡು ಒಂದು ಕಾರು ಹಿಡ್ಕೊಂಡು ಫಂಕ್ಷನ್ಗೆ ಹೋಗ್ಬೋದು, ಬರ್ಬೋದು, ಬರ್ಕತ್ತಲ್ಲಿ 2 ಊಟ ಮಾಡ್ಬೋದು, ಹೆಂಡತಿಗೆ 2 ಬೈಬೋದು, ಕೆಲಸದವ್ರಿಗೆ 2 ಬೈಬೋದು. ಬಿಟ್ಟರೆ ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಪ್ರಕಾರ ಸಾಧ್ಯ ಇಲ್ಲ. ಕೆಲಸದವ್ರನ್ನಿಟ್ಟು ಅವರೇ ಕೆಲಸ ಮಾಡಿದರೆ ಏನಾದರೂ ಉಳಿಬೋದು. ನನಗೆ ಒಂದು 5-6 ಲಕ್ಷ ರೂಪಾಯಿ ಉಳಿದಿಲ್ಲ ವರ್ಷಕ್ಕೆ. ಎಲ್ಲ ಮಾಡಿ ಮನೆ ಮೇಂಟೈನ್ ಮಾಡಲಿಕ್ಕೆ ಕರೆಂಟ್ ಬಿಲ್ ಎಲ್ಲ ಕಟ್ಟುವಾಗ ತಿಂಗಳಿಗೆ 1,5 ಲಕ್ಷ ರೂಪಾಯಿ ಖರ್ಚು ಬೇಕು. ಇಲ್ಲಿ ಯಾರು ನಾವು ಇಲ್ಲ ಇರುವುದೇ. ಅದು ಇದರಲ್ಲಿ ಸಿಗುವುದೆಷ್ಟು? ಇಷ್ಟು ಜಾಗ ಇದ್ದು ಅವ 13 ಲಕ್ಷ ರೂಪಾಯಿಗೆ ಕೊಟ್ಟಿದ್ದೇನೆ. ಅವನು 8 ಲಕ್ಷ ರೂಪಾಯಿ ಕೊಟ್ಟು ಬಡ್ಚನ್ನ ನಾನು ಹೇಳಿ ಜಾಸ್ತಿ ಕೊರ್ರೆ ಪೂಜಿ ಬಜ್ಜೆ ಇದೆಲ್ಲ ಇಜ್ಜೆ ಅಂತ ಹೇಳ್ತಾನೆ. ನಾನು ಹೇಳೋದು, ಅಡಿಕೆಯಲ್ಲಿ ಕೃಷಿಯಲ್ಲಿ ಯಾವತ್ತೂ ಲಾಭ ಇಲ್ಲ.
ಅದು ಒಂದು ಸಾಮಾಜಿಕ ಜೀವನ ಸೊಸೈಟಿಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಲಿಕ್ಕೆ ಮಾತ್ರ ಅದು ಇದೆ ಹೊರತು ನನ್ನ ಹತ್ರ ಅಷ್ಟು ಎಕರೆ ಇದೆ ಇಷ್ಟೇ 25-30 ಎಕರೆ ಅವರಿಗೆ ಒಂದು ಬೇರೆ ಸೆಗ್ಮೆಂಟು. ನಮ್ಮಲ್ಲಿ ಎಲ್ಲಿ ಎಷ್ಟು ಜನರಿಗೆ ಜಾಗ ಇದೆ 25-30 ಎಕರೆ ಇಲ್ಲ. ನೀವು ಘಟ್ಟದಲ್ಲಿ ನೋಡಿ ಅಂತೆ, ನಮ್ಮ ಮನೆಯಲ್ಲಿ ಒಬ್ಬ ಸೆಕ್ಯೂರಿಟಿ ಮಾಡ್ತಾನೆ ಮಂಗಳೂರಲ್ಲಿ, ಅವನ ಹತ್ರ 18 ಎಕರೆ ಜಾಗ ಇದೆ ಇಲ್ಲಿ ಬಾಗಲಕೋಟೆಯಲ್ಲಿ. ನಮ್ಮ ಹತ್ರ ಎಷ್ಟು ಇರೋದು ರೈತರ ಹತ್ರ 2 ಎಕರೆ 3 ಎಕರೆ. ಆ ಗ್ರಾಮದಲ್ಲಿ 10 ಎಕರೆಯಿಂದ ಮೇಲೆ RTC ಇದ್ದವನು ಕರೆದ್ರೆ 3 ಜನ ಸಿಗಬಹುದು ಒಂದು ಗ್ರಾಮದಲ್ಲಿ. ನಾನು ಹೇಳೋದು ನಮಗೆ ಅವಕಾಶ ಇತ್ತು. ಈ VA RI ತಹಸೀಲ್ದಾರ್ ಕಳ್ಳರೆಲ್ಲ ಇದ್ರಲ್ಲ ಮೊದಲು, ಇವ್ರು ಯಾರು ಕೊಡಲಿಲ್ಲ ಯಾರಿಗೂ. ಅಲ್ಲಿ ಹೋಗುವಾಗ ಅವನು ಸಕ್ರಮ ಅರ್ಜಿ ಕೊಟ್ಟರು, ಈಗ ಕುಮ್ಕಿ ಅದು ಇದು ಅಂತ ಬಡ್ದು ಹಾಕೋದು. ಯಾವ ಕುಮ್ಕಿ ಅಂತ ಬಡ್ದಿದ್ಯಾ ಅದರಲ್ಲಿ? ನಾನು ಕೇಳೋದು, ಎಲ್ಲಾದರೂ ನೀವು RTCಯಲ್ಲಿ ಕುಮ್ಕಿ ಅಂತ ಇದೆಯಾ ಹೇಳಿ? ಎಲ್ಲೂ ಇಲ್ಲ. ಈ ಕಳ್ಳರೇ ಇದನ್ನು ಬರೆಯೋದು ಕುಮ್ಕಿ, ಇನ್ನೊಂದು ಮಣ್ಣು ಮಸನ್ ಅಂತ. ಸಕ್ರಮ ಎಲ್ಲ ಕಡತದಲ್ಲಿ ಬಡ್ದು ಹಾಕಿದ್ದಾರೆ. ಕುಮ್ಕಿ ಆದೇಶ ಬಂದ ನಂತರ ಇವನಿಗೆ ಮಂಜೂರು ಮಾಡೋದು ಅಂತ. ಎಲ್ಲಿ ಕುಮ್ಕಿ ಅಂತ ಇದೆಯಾ? ನಾವೀಗ ಬಡ್ದು ಕೊಡ್ತೇವೆ, ಕುಮ್ಕಿ ಇಲ್ಲ ನನ್ನ ಲೆಕ್ಕದಲ್ಲಿ. ಸರ್ಕಾರ ಬಡ್ದು ಕೊಡುವಂತ ದುಡ್ಡು ಮಾಡ್ತಾರೆ ಅವರು, ಆದರೂ ನಮಗೆ ಗೊತ್ತಿಲ್ಲದೆ, ಅದು ಬೇರೆ ವಿಚಾರ. ಆದರೂ ಎಷ್ಟು ಜನರಿಗೆ ಕೊಡಲಿಕ್ಕೆ ಆಗ್ತದೆ ಅಷ್ಟು ಜನರಿಗೆ 4 ಎಕರೆ 5 ಎಕರೆಗಳು ತಂದೆಗೆ ಇದ್ದರೆ ಮಗನಿಗೆ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ನಾವು ಮಗನಿಗೆ ಕೊಡ್ತೀವಿ, ತಂದೆಗೆ ಕೊಡ್ತೀವಿ, ಹೆಂಡತಿಗೆ ಕೊಡ್ತೀವಿ, ಎಲ್ರಿಗೂ ಕೊಡಲಿ. ಇವ್ರದ್ದು ಜಾಗ ಇವ್ರದ್ದಲ್ಲ. ಕೃಷಿ ಮಾಡಿದರೆ ಕೊಡಲಿಕ್ಕೇನು? ನಮಗೆ ಆ ಆಸಕ್ತಿ ಬೇಕಲ್ಲ, ನಮ್ಮ ರೈತರನ್ನು ಬೆಳೆಸಬೇಕಲ್ಲ. ಹೀಗೆ ಬೆಳೆಸೋದು ಈ ಥರ ಮಾಡಿ ಅವ್ರಿಗೆ ಕೊಟ್ಟು ಬೆಳೆಸಬೇಕು. 5 ಎಕರೆ 6 ಎಕರೆ ಏನಿಲ್ಲ ಅಂತಂದರೆ, ನಾನು 4 ಎಕರೆ ಕೊಟ್ಟರೆ ಹವಾಮಾನ ಆಧಾರಿತ ಅಲ್ಲಿ ಒಂದು ವಿಮೆ ಕಟ್ಟಿದರೆ ಅವನಿಗೆ 2 ಲಕ್ಷ ಆದರೆ ಬರ್ತದಲ್ಲ. 4 ಮೊನ್ನೊಬ್ಬರಿಗೆ 8 ಎಕರೆ ಕೊಟ್ಟೆ ಇಬ್ಬರಿಗೆ. ಆಗ ಅವ್ರಿಗೆ ಹೇಳಿದೆ, ಮತ್ತೆ ಇರೋದಕ್ಕೆ ಹವಾಮಾನ ಆಧಾರಿತ ವಿಮೆ ಕಟ್ಟಲಿ, ಈರಿಗೆ 4 ಲಕ್ಷ ರೂಪಾಯಿ ಬರ್ಪಣು ಧರ್ಮ ಕುಲ್ನಾಡಿ ಅಟ್ ಪೈಪಣೆ ಬೀಜದ ಮರ ಒಂಜಿ ಹೊಟ್ಟೆ ಹೆಚ್ಚಿದಲ್ಲ ಅಂತ ಕಟ್ಟಿನ ಬರ್ಪುಣತ್ತ. ಯಾರಿಗಾದರೂ ಬರಲಿ, ನಮ್ಮ ಉದ್ಧಾರ ಆಗಬೇಕು. ಯಾರಾದರೂ ನಮ್ಮ ದಕ್ಷಿಣ ಕನ್ನಡ ಉದ್ಧಾರ ಆಗಬೇಕು, ಒಂದೇ ಕನಸು. ಯುವಕರಿಗೆ ಉದ್ಯೋಗ ಸಿಗಬೇಕು, ದಕ್ಷಿಣ ಕನ್ನಡ ಉದ್ಧಾರ ಆಗಬೇಕು, ಒಳ್ಳೆಯ ಎಜುಕೇಷನ್ ಕೊಡಬೇಕು.